ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ಬಿರಿಯಾನಿ ಮಾಡೋಣ ಅಂತ ಇದ್ದೀನಿ. ಚಿಕನ್ ಬಿರಿಯಾನಿ ನಾನು ಯಾವ ಥರ ಮಾಡ್ತೀನಿ ಆ ಥರ ಮಾಡಿ ತೋರಿಸ್ತೀನಿ. ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವು ಯಾವ ಥರ ಮಾಡ್ತೀರಂತ. ಬನ್ನಿ, ಬಿರಿಯಾನಿಗೆ ಏನೇನು ಬೇಕು ಅಂತ ನೋಡಿಬಿಟ್ಟು ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಬನ್ನಿ, ಮಾಡೋದು ಹೇಗಂತ ತೋರಿಸ್ತೀನಿ. ಹಾಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ನೀವು ತುಪ್ಪ ಬೇಕಿದ್ರೆ ಹಾಕ್ಕೋಬೋದು. ಇವಾಗ ಸ್ಪೈಸಸ್ ಹಾಕ್ತಾಯಿದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು, ಸ್ವಲ್ಪ ಇದು ಸೋಂಪು ಕಾಳು ಇಷ್ಟು ಹಾಕ್ಕೊಂಡಿದ್ದೀನಿ. ಕಲ್ಲು ಹಾಕಿದರೆ ಫ್ಲೇವರ್ ಚೆನ್ನಾಗಿರುತ್ತೆ, ಅಂದರೆ ಘಮ ಘಮ ಸ್ಮೆಲ್ ಬರುತ್ತಲ್ಲ, ಆ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಅದರಿಂದ ಕಲ್ಲು ಹಾಕ್ಕೊಂಡಿದ್ದೀನಿ. ಇವಾಗ ಕಲ್ಲು ಹಾಕಿದ್ಮೇಲೆ ಇವಾಗ ನೋಡಿ ಅದೊಂದು ಸ್ವಲ್ಪ ಫ್ಲೇವರ್ ಬಿಟ್ಕೊಂಡ ತಕ್ಷಣ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿನೂ ಸ್ವಲ್ಪ ಫ್ರೈ ಆಗಲಿ, ಅಂದರೆ ಕರ್ಬೇವಿನ ಸೊಪ್ಪು ಈರುಳ್ಳಿ ಎರಡು ಫ್ರೈ ಆಗಲಿ. ಅಂದರೆ ಕರ್ಬೇವಿನ ಸೊಪ್ಪು ಏನು ಫ್ರೈ ಆಗೋದು ಬೇಕಾಗಿಲ್ಲ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕಲ್ಲ, ಆದ್ದರಿಂದ ನೋಡಿ ಇವಾಗ ಫ್ರೈ ಮಾಡ್ತಾಯಿದ್ದೀನಿ. ಇದಕ್ಕೆ ಪಲಾವ್ ಎಲೆ ಇದ್ದರೆ ಹಾಕ್ಕೊಳ್ಳಿ, ನನ್ನ ಹತ್ರ ಪಲಾವ್ ಎಲೆ ಎಲ್ಲ ಸ್ಕಿಪ್ ಮಾಡಿದ್ದೀನಿ ಅಷ್ಟೇ. ಇದು ಇವಾಗ ಫ್ರೈ ಆಗ್ತಾಯಿದ್ದೀನಿ. ನೋಡಿ, ನನ್ನ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ, ಆದ್ದರಿಂದ ಮಸಾಲೆ ಮಾಡ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಈರುಳ್ಳಿ ಹಾಕಿದ್ಮೇಲೆ ಹಾಕ್ಕೋಬೋದು. ಇವಾಗ ಟೊಮೊಟೊ ಹಾಕ್ಕೊಂಡಿದ್ದೀನಿ, ಚಿಕ್ಕದೊಂದು ಟೊಮೊಟೊ. ಇವಾಗ ಅದನ್ನೂ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ಇದು ತೆಂಗಿನಕಾಯಿ ಸ್ವಲ್ಪ ಒಣಗಿತ್ತು, ಅದಕ್ಕೆ ನೀರಾಗಿ ನೆನೆಸಿದ್ದೀನಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಹಾಕ್ಕೊತೀನಿ. ಅರ್ಧ ಟೊಮೊಟೊ ಹಾಕ್ಕೊಂಡಿದ್ದೀನಿ. ಇಷ್ಟೇ, ಇದಿಷ್ಟು ಪೇಸ್ಟ್ ಮಾಡ್ಕೊಳೋದು. ಇದು ಮನೆ ಪಾಯಸಕ್ಕೆ ಹಾಕಿದ್ದು ಏಲಕ್ಕಿ ಬೀಜ ಇತ್ತಲ್ಲ, ಅದು ಸಿಪ್ಪೆ ಇತ್ತು, ಆ ಸಿಪ್ಪೆನೇ ಯಾಕೆ ವೇಸ್ಟ್ ಮಾಡೋದಂತ ಸಿಪ್ಪೆ ಹಾಕ್ಕೊಂಡಿದ್ದೀನಿ. ಆ ಸಿಪ್ಪೆ ಎಲ್ಲ ಹಾಕ್ಕೊಂಡು ಇವಾಗ ಚಿಕನ್ ಹಾಕ್ಕೊತಾ ಇದ್ದೀನಿ. ಚಿಕನ್ಗೆ ಒಂದು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಇಟ್ಟಿದ್ದೆ, ಅದರಿಂದ ಆ ಥರ ಇದೆ. ಇವಾಗ ಚಿಕನ್ ಹಾಕ್ಕೊಂಡು ಫ್ರೈ ಮಾಡಿದ್ದೀನಿ. ಇವಾಗ ಇದಕ್ಕೆ ಅಚ್ಕರ ಪುಡಿ, ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಇಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಅಂದರೆ ಫಸ್ಟಿಗೆ ಮಸಾಲೆ ಹಾಕಲ್ಲ, ಫಸ್ಟ್ ಇಷ್ಟು, ಅಂದರೆ ಕಲರ್ ಚೆನ್ನಾಗಿ ಬರಬೇಕು ಅಂದರೆ ಈ ಟಿಪ್ ಯೂಸ್ ಮಾಡಿ. ನೋಡಿ, ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಇವಾಗ ಒಂದು 5 ನಿಮಿಷ ಸುಮ್ಮನೆ ಬಿಡ್ತೀನಿ. ಈ ಕಡೆ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ನೋಡಿ, ಅದು 5 ನಿಮಿಷ ಆಗಿದೆ. ಇವಾಗ ಅದಕ್ಕೆ ಚಿಕನ್ಗೆ ಹಾಕ್ಬಿಟ್ಟು ಏನು ಪೇಸ್ಟ್ ಮಾಡ್ಕೊಂಡಿದ್ದ ಅದನ್ನ ಅರ್ಧ ಹಾಕ್ಕೊಂಡಿದ್ದೀನಿ, ಅರ್ಧ ಇಟ್ಕೊಂಡಿದ್ದೀನಿ. ಯಾಕೆ ಅರ್ಧ ಅಂತಂದು ಮುಂದೆ ಹೇಳ್ತಾ ಹೋಗ್ತೀನಿ. ನೋಡಿ, ಇವಾಗ ಹಸಿ ಸ್ಮೆಲ್ ಇರುತ್ತಲ್ಲ, ಅದರಲ್ಲಿ ಅದನ್ನೂ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡಿಕೊಂಡು ಇದಕ್ಕೆ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿ ಆಗ್ತಾಯಿಲ್ಲ. ನೋಡಿ, ಇಷ್ಟೇ ಗರಂ ಮಸಾಲ, ಬಿರಿಯಾನಿ ಪೌಡ್ರು. ನೋಡಿ, ತಾಜಾ ಬಿರಿಯಾನಿ ಮಟನ್ ಮತ್ತು ಬಿರಿಯಾನಿ ಪೌಡ್ರು, ಚಿಕನ್ ಮಟನ್ ಬಿರಿಯಾನಿ ಪೌಡ್ರು ಇದು. ಇವಾಗ ಇದನ್ನೂ ಹಾಕ್ಕೊಂಡಿದ್ದೀನಿ. 10 ರೂಪಾಯಿಗೆ ಸಿಗುತ್ತಲ್ಲ, ಅದರಲ್ಲಿ ಕಾಲು ಭಾಗ ಹಾಕ್ಕೊಂಡಿದ್ದೀನಿ. ಕಾಲು ಭಾಗ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಕಟ್ ಮಾಡಿರುವ ಕೊತ್ತಂಬರಿ ಮತ್ತು ಪುದೀನ ಹಾಕ್ಬಿಟ್ಟು ಇವಾಗ ರೈಸ್ ತೊಳೆದು ಅದನ್ನ ಹಾಕ್ಕೊಂಡಿದ್ದೀನಿ. ಅದನ್ನ ಹಾಕ್ಕೊಂಡು ಇವಾಗ ನೀರು ಹಾಕ್ಕೊಂಡಿದ್ದೀನಿ. ನೋಡಿ, ಈ ಥರ ಇರುತ್ತೆ, ನೋಡೋಕ್ಕೆ ಈ ಥರ ಇರುತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಈ ಥರ ಒಂದು ಸರಿ ಟ್ರೈ ಮಾಡಿ ನೋಡಿ, ಕಳೆದು ಹೋಗ್ತೀರಾ. ಅಂದರೆ ಚಿಕನ್ ಈ ಥರ ಬಿರಿಯಾನಿ ಮಾಡ್ಕೊಂಡು ತಿಂದರೆ ತುಂಬ ಬೇಡ ಅನ್ನೋರು ಸಮೇತ ತಿನ್ನಬೇಕು, ಆ ಥರ ಇರುತ್ತೆ. ಇದು ಒಂದು ವಿಷಲ್ ಕೂಗಿಸ್ಕೊತೀನಿ ಸಾಕು. ಇದು ಒಂದು ವಿಷಲ್ಗೆಲ್ಲ ಬೆಂದೋಗ್ಬಿಡುತ್ತೆ. ನೀವೆಷ್ಟು ವಿಷಲ್ಗೆ ಬೇಯುತ್ತೆ ನೋಡಿಬಿಟ್ಟು ಕೂಗಿಸ್ಕೊಳ್ಳಿ. ಇವಾಗ ನೋಡಿ, ಕುದೀತಾ ಇದೆ. ಇವಾಗ ಕುದ್ಮೇಲೆ ಲಿಟರ್ ಕ್ಲೋಸ್ ಮಾಡಿ, ಇವಾಗ ತಣ್ಣಗಾಗಿದೆ. ನೋಡಿ, ತೆಗೆದು ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ಪರ್ಫೆಕ್ಟಾಗಿ ಬಂದಿದೆ. ಯಾವ ಥರ ಅಂದರೆ ನೋಡಿದರೆ ಸಾಕು ತಿನ್ನಬೇಕು ಅನ್ನೋ ಥರ ಇದೆ. ನೋಡಿ, ಚಿಕನ್ ಪೀಸು ಎಲ್ಲ ಬೆಂದಿದೆ. ಮಿಕ್ಕಿದ ಮಸಾಲೆ ಇತ್ತಲ್ಲ, ಸಾಂಬಾರು ಮಾಡ್ತಾಯಿದ್ದೀನಿ. ಇದೇನು ಪ್ರೋಸೆಸ್ಸಾಗಿ ತೋರಿಸಿಲ್ಲ, ಅದೇ ಮಸಾಲೆ ಯೂಸ್ ಮಾಡಿಕೊಂಡು ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ. ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬಿರಿಯಾನಿ ಮತ್ತು ಚಿಕನ್ ಸಾಂಬಾರು ಹೆಂಗಿತ್ತು ಅಂತ. ನೆಕ್ಸ್ಟ್ ಪಲಾವಲ್ಲಿ ಸಿಗೋಣ. ಬಾಯ್. ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.